ಇಂಜೆಕ್ಷನು ಮತ್ತು ಕಣ್ಣು ಡಾಕ್ಟ್ರು ಎಲ್ಲರೂ ಪ್ರತಿಯೊಂದು ಮಾಡಿ ನಡೆಸಿಕೊಟ್ಟು ಮುಂಟಿಪಳೆ ಹತ್ರ ಬಂದು ಹೋಗಿದ್ದಾರೆ. ಮೊದಲು ಕೊಳ್ಳೇಗಾಲ ನಗರ, ಯಳಂದೂರು ಮತ್ತು ಎಲ್ಲಕ್ಕೂ ಹೋಗಿ ತಿರುಗ್ತಿದ್ದವು. ಬಸ್ ಇರಲಿಲ್ಲ, ಕಾಲ್ನಡೀಲಿ ಹೋಗಿ ತಿರುಗ್ತಿದ್ದವು. ಇಲ್ಲಿ ಬಂದು ಫುಲ್ಲು ಅವರೇ ಬಂದು ಪ್ರತಿಯೊಂದು ಮಾಡಿ ಕೊಟ್ಟಿದ್ದಾರೆ. ಏನೋ ಬಂದು ಅನುಕೂಲ ಮಾಡಿಕೊಟ್ಟಿದ್ದಾರೆ. ಎಲ್ಲಲ್ಲೂ ಇಲ್ಲಿ ಹೋಗಿ ಕೂಲಿ ಕಂಬಳ ಬಿಟ್ಬಿಟ್ಟು ಹೋಗಿ ತಿರುಗ್ತಿದ್ದ, ದುಡ್ಡು ಕಾಸು ಖರ್ಚು ಮಾಡಿಕೊಂಡು ಆಟೋ ಬಸ್ಸು ಸರಿಯಾಗಿ ಬರ್ತಾ ಇಲ್ಲ, ರೋಡು ಸರಿಯಿಲ್ಲ. ಸ್ವಲ್ಪ ಮುಂಟಿಪಾಳ್ಯದಲ್ಲಿ ಬಂದು ಡಾಕ್ಟ್ರುಗಳು ಕೂಡ ಕಣ್ಣು ಪರೀಕ್ಷೆಗಳು ಎಲ್ಲ ಗುಳಿಗೆ ಪಳಗೆ ಮಾತ್ರನೆಲ್ಲ ಕೊಟ್ಟಿದ್ದಾರೆ. ಬಂದು ಮನೆ ಬಾಗಿಲಿಗೆ ಡಾಕ್ಟ್ರುಗಳು ತಂದು ಮಾಡಿದ್ದಾರೆ. ಚಾಮರಾಜನಗರ ಹೋದರೆ ರೇಷನ್ ಕಾರ್ಡಿಗೆ ಚಾಮರಾಜನಗರ ಹೋಗ್ಬೇಕಾಗಿತ್ತು. ಕ್ಯಾಸ್ಟ್ ಇನ್ಕಮ್ ಮರಳಿಗೆ ಹೋಗ್ಬೇಕಾಗಿದ್ದು. ಕ್ಯಾಸ್ಟ್ ಇನ್ಕಮ್ ಸಹ 1 ತಿಂಗಳು ಬೇಕು ಕ್ಯಾಸ್ಟು ಇನ್ಕಮ್ ಬರ್ಬೇಕಾದ್ರೆ. ರೇಷನ್ ಕಾರ್ಡು ಸರ್ 1-3 ತಿಂಗಳು ಆಯ್ತಾ ಇರಲಿಲ್ಲ. ಈಗ ಮನೆ ಬಾಗಿಲಿಗೆ ಬಂದು ಒಳ್ಳೇದು ಮಾಡಿಕೊಡ್ತಾವ್ರೆ. ರಾಜ್ಯ ಸರ್ಕಾರಗಳ ಸಹಭಾಗಿತ್ವದಲ್ಲಿ ನಡೆಯುತ್ತಿದ್ದು, ಅದರಲ್ಲಿ ಚಾಮರಾಜನಗರ ತಾಲೂಕಿನಲ್ಲಿ 4 ಗ್ರಾಮಗಳು ಆಯ್ಕೆಯಾಗಿದೆ. ಇದರಲ್ಲಿ ಮೇಲ್ಮಾಳ ಗ್ರಾಮವೂ ಒಂದು. ಈ ಗ್ರಾಮದಲ್ಲಿ ಬುಡಕಟ್ಟು ಜನಾಂಗಕ್ಕೆ ಸೇರಿದ ಸೋಲಿಗ ಜನರು ಅತ್ಯಂತ ಉತ್ಸುಕತೆಯಿಂದ ಭಾಗವಹಿಸಿದರು. ಹಾಗೂ ಈ ಕಾರ್ಯಕ್ರಮದ ಎಲ್ಲ ರೀತಿಯ ದಾಖಲಾತಿಗಳನ್ನು ಅವರಿಗೆ ಮಾಡಿ ಅನುಕೂಲ ಮಾಡಿಕೊಡಲಾಯಿತು. ಹೆಚ್ಚಾಗಿರುವಂತಹ ಮುರಟಿಪಾಳ್ಯದಲ್ಲಿ ನಾವು ಈ ದಿನ IEC ಕಾರ್ಯಕ್ರಮವನ್ನು ಅವೇರ್ನೆಸ್ ನೀಡುವಂಥ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ. ಈ ಕಾರ್ಯಕ್ರಮದ ಮೂಲಕ ಯಾರಿಗೆ ಆಧಾರ್ ಕಾರ್ಡ್ ಇರೋದಿಲ್ವೋ, PM ಜನ್ಧನ್ ಅಕೌಂಟ್ ಹಾಗೂ ಕಿಸಾನ್ ಕಾರ್ಡ್ ಹಾಗೂ ಇತರ ಸರ್ಕಾರಕ್ಕೆ ಸೌಲಭ್ಯಗಳನ್ನು ಪಡೆಯಲು ಅವಶ್ಯಕತೆ ಇರುವಂತಹ ಇತರ ದಾಖಲಾತಿಗಳನ್ನು, ಪೆನ್ಷನ್ ಸ್ಕೀಮ್ಸ್ ಆಗಿರ್ಬೋದು, ದಿವ್ಯಾಂಗ ಪೆನ್ಷನ್ ಸ್ಕೀಮ್ ಆಗಿರ್ಬೋದು, ಈ ಎಲ್ಲ ದಾಖಲಾತಿಗಳನ್ನು ಕ್ಯಾಂಪ್ ಮುಖೇನ ಅಲ್ಲೇ ನಾವು ಎಲ್ಲ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಹಾಗೂ ಸಂಬಂಧಿಸಿದ ಇಲಾಖೆಯ ಅಧಿಕಾರಿಗಳು ಅಲ್ಲಿಯೇ ಹೋಗಿ ಗ್ರಾಮಸ್ಥರಿಗೆ ಮಾಡಿಕೊಳ್ಳುವ ಈ ಎಲ್ಲ ದಾಖಲಾತಿಗಳನ್ನು ಮಾಡಿಕೊಡುವಂಥ ವ್ಯವಸ್ಥೆಯನ್ನು ಈ ದಿನ ಮಾಡಿದ್ದೀವಿ. ಪೂಜ್ಯರ ದಿವ್ಯ ಸಾನ್ನಿಧ್ಯದಲ್ಲಿ ಬಸವರಾಜ್ ಎಸ್ ಬೊಮ್ಮಾಯಿ ಇದೀಗ ಬಸವರಾಜ್ ಕಾಂಗ್ರೆ ಮಾಜಿ ಸಂಸದರಾಗಿದ್ದರು. ವಿಡಿಯೋ ಮಾಡತಕ್ಕಂಥವರು ಅದು ಒಂದು ಚಪ್ಪಾಳೆಯನ್ನು ಅವರ ವೇಷದಲ್ಲಿ ಬಸವರಾಜ್ ಪೂರ್ಣ ಆರಾಮಾಗಬೇಕು ನೀವು ಅಂತ ಒಂದು ಮಾತನ್ನ ಪಂಚಮಸಾಲಿ ಸಮಾಜ ಗಟ್ಟಿಯಾಗುವುದರಲ್ಲಿ, ಪಂಚಮಸಾಲಿ ಸಮಾಜಕ್ಕೊಂದು ಶಕ್ತಿ ಬರುವುದರಲ್ಲಿ ಒಂದು ಹಿಂದಿನ ದೊಡ್ಡ ಶಕ್ತಿ ಯಾರು ಅಂತಂದ್ರೆ ಬಹುಶಃ ನೆಲ್ಲೂರವರು. ನಾನು ಕಂಡ ಹಾಗೆ ಅವರು ತಮಗೆ ಏನೂ ಮಾಡಿಕೊಂಡಿಲ್ಲ, ಆದರೂ ತಾವು ಯಾವ ಸಮಾಜದಲ್ಲಿ ಹುಟ್ಟಿದ್ದಾರೆ, ಸಮಾಜಕ್ಕೆ ಎಲ್ಲವನ್ನೂ ಮಾಡಿದ್ದಾರೆ ಎನ್ನುವಂತಹ ಅಭಿಮಾನದ ಮಾತನ್ನ, ಒಂದು ಸತ್ಯವಾದ ಮಾತನ್ನ ಈ ಸಂದರ್ಭದಲ್ಲಿ ಹೇಳಕ್ ಬಾಯಿರಲಿಲ್ಲ. ಅದು ಬರ್ತಿದ್ದು ಹೇಳಕ್ ಬರ್ತಿದ್ದಿಲ್ಲ. ಅದನ್ನ ಟಿವಿಯವರೆಲ್ಲ ಹೇಳ್ತಿದ್ರು ತಿಂಡೂರಿನಿಲ್ಲ ತಿಂಡೂರಿನ ಅದಿನೆಂದು ನನಗೆ ಹೇಳಕ್ಕ ಬರ್ತಿದ್ದಿಲ್ಲ. ಹಂಗ ಅನ್ಕಾನ್ಶಿಯಸ್ ಇದೆ. ಆದಾಗ್ಯೂ ಸಹಿತ ನಾವು ಬದುಕಿ ನಿಮ್ಮ ಮುಂದೆ ಕುಂತಿದ್ದಕ್ಕೆ ಕಾರಣ ಅಂದ್ರೆ ನಾನೇನೋ ಸಮಾಜಕ್ಕೆ ಇಷ್ಟು ಕೊಟ್ಟೀನಿ, ಒಟ್ಟು ಸಮಾಜದ ಜನ